ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು DSS ಮುಖಂಡರ ಸಮ್ಮುಖದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ PDO ಅವರು ಮಾತನಾಡಿ, ಅಂಬೇಡ್ಕರ್ ಅವರನ್ನು ಒಂದೇ ಸಮಾಜಕ್ಕೆ ಹೋಲಿಕೆ ಮಾಡಬೇಡಿ. ಎಲ್ಲರಿಗೂ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕುತ್ತಿದ್ದೇವೆ. ಆದ್ದರಿಂದ ಮಹಿಳೆಯರಿಗೆ ಸಂವಿಧಾನ ಸಾಕಷ್ಟು ಸೌಲಭ್ಯವನ್ನು ಒದಗಿಸಿದೆ. ನಾನು ಕೂಡ ಸಂವಿಧಾನದ ಅಡಿಯಲ್ಲೇ ಒಬ್ಬ ಅಧಿಕಾರಿಯಾಗಿ ಇಂದು ತಮ್ಮ ಮುಂದೆ ಬಂದು ನಿಂತಿದ್ದೇನೆ. ಹಾಗಾಗಿ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಡಿಜಿಟಲ್ ಲೈಬ್ರರಿ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಂಡು ತಾವೆಲ್ಲ ಒಳ್ಳೆ ಅಧಿಕಾರಿಗಳಾಗಬೇಕು ಎಂದು ಗ್ರಾಮದ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದರು. ಈ ವೇಳೆ DSS ಮುಖಂಡ ಪ್ರಕಾಶ್ ಕೆಳಗೇರಿ ಮಾತನಾಡಿ, ಅಂಬೇಡ್ಕರ್ ಅವರನ್ನು ಒಂದೇ ಸಮಾಜಕ್ಕೆ ಸೀಮಿತಗೊಳಿಸಬೇಡಿ ಎಂದು ಮನವಿ ಮಾಡಿಕೊಂಡರು. ಈ ವೇಳೆ ಮುಖಂಡರಾದ ಗಂಗಪ್ಪ ಕುಂಬ್ಳಿ, ಮಂಜುನಾಥ್ ಹಲಗಿ, ಸಂತೋಷ್ ಹಲಗಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಅಶ್ವಿನಿ ಮಂಡೋಳ್ಕರ್ ಸೇರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದರು. ನಾವು ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂತಂದ್ರೆ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಾವು ಈ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂತಂದ್ರೆ ಇದು ಭಾರತರ ಸಾಹೇಬರು ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಕೆಳಗಿನ ಮಟ್ಟದ ಒಂದು ಜಾತಿ ಹಿಡ್ಕೊಂಡು ಮೇಲ್ವರ್ಗದ ಜಾತಿ, ಯಾವುದೇ ಒಂದು ಜಾತಿ ಧರ್ಮ ಆಮೇಲೆ ಯಾವುದೇ ಒಂದು ಸಂಕೋಲೆಗೆ ಒಳಗಾಗದೆ ಎಲ್ಲರಿಗೂ ಒಂದು ಸಂವಿಧಾನದಲ್ಲಿ ಒಂದು ಇದನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಒಂದು ಭಾಗ ಕೊಟ್ಟಿದ್ದಾರೆ. ಸಂವಿಧಾನ ಒಳಗ ಅವರಿಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ, ಅವರಿಗೆ ಒಂದು ಭಾಗವನ್ನು ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಸಮಾನತೆಯಲ್ಲಿ ಬದುಕಬೇಕು, ಕೀಳು ಮೇಲು ಕೀಳು ಎಲ್ಲ ಭೇದ ಭಾವಗಳನ್ನು ತೊರೆದು ಮೇಲಾಗಿ ಹೆಣ್ಣು ಮಕ್ಕಳಿಗೆ, ನಾವು ಹೆಣ್ಣು ಮಕ್ಕಳಂತಂದ್ರೆ ಇವತ್ತಿನ ದಿವಸ ನಾವು ಅವರ ಹೆಸರು ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಹೂ ಅರ್ಪಿಸಿ ನಾನು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ನನ್ನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ. ಯಾಕಂತಂದ್ರೆ ನಾನು ಇವತ್ತಿನ ದಿವಸ ಇಲ್ಲಿ ನಿಂತು ತಮ್ಮ ಜೊತೆಗೆ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವರಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನಮ್ದು ಭಾರತ ದೇಶದ ಒಂದು ಕಿರೀಟ ಯಾರಪ್ಪ ಅಂತಂದ್ರೆ ಅವರು ಭೀಮರಾವ್ ಅಂಬೇಡ್ಕರ್ ಸಾಹೇಬರು. ಅವ್ರನ್ನ ಬಿಟ್ರೆ ಮತ್ತೆ ಬೇರೆ ಯಾರಿಗೂ ನಾವು ಬೇರೆ ಆ ಒಂದು ಸ್ಥಾನದಲ್ಲಿ ಇಡ್ಲಿಕ್ಕೆ ನಾವು ಮನಸ್ಸೇ ಒಪ್ಪೋದಿಲ್ಲ. ಸೊ ಈ ಒಂದು ಇದ್ರಲ್ಲೇ ನನಗೆ ಒಂದೇನ್ ಬೇಜಾರಾಗ್ತಿದೆ ಅಂತಂದ್ರೆ, ಪ್ರತಿ ವರ್ಷ ಅಂಬೇಡ್ಕರ್ ಅವರ ಜಯಂತಿ ಬಂತಪ್ಪ ಅಂತಂದ್ರೆ ಭಾರತ ರತ್ನ ಅನ್ನೋದು ಒಂದು ಮಹಾ ಮಾನವತಾವಾದಿ ಒಂದು, ಆಮೇಲೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತ ಭಾರತ ರತ್ನ ಅವರಿಗೆ ನಾವು ಬರೀ ಕೆಳಗಿನ ದಲಿತ ಸಮುದಾಯದವ್ರು ಮಾತ್ರ ಬಂದು ನಾವು ಇದನ್ನ ಆಚರಣೆ ಮಾಡ್ತೀವಿ ಅನ್ನೋದನ್ನ ತಪ್ಪಿಸಿ ಎಲ್ರು ನಾವು ಸಮಾಜದಲ್ಲಿ ಏನು ಬದುಕ್ತಾ ಇದೀವಿಲ್ಲ, ಎಲ್ಲರೂ ನಾವೆಲ್ಲರೂ ನಮ್ಮ ಇದ್ರೊಳಗನೆ ನಾವು ಈ ಒಂದು ಆಚರಣೆ ಮಾಡ್ತೀವಿ. ನಾವು ಅಂಬೇಡ್ಕರ್ ಎಲ್ರಿಗೂ ನಮ್ಗೆ ಬೇಕು, ಅವ್ರ ಸಂವಿಧಾನದಲ್ಲಿ ನಮ್ಗೆ ಎಲ್ರಿಗೂ ಒಂದು ಭಾಗ ಕೊಟ್ಟಿದ್ದಾರೆ. ನಾವು ಅವರ ಒಂದು ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಮತ್ತೆ ಅವರ ತತ್ವಗಳನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಮುಂದಿನ ಬರೋ ದಿನಗಳಲ್ಲಿ ಅವರಿಗೆ ಆಗದಂತ ಅವ್ರು ಎಷ್ಟೋ ದುಃಖಗಳನ್ನ ಸಹಿಸಿಕೊಂಡು 5 ರಿಂದ 6 ಮಕ್ಕಳನ್ನ ಕಳ್ಕೊಂಡು, ತಂದೆ ಕಳ್ಕೊಂಡು, ತಾಯಿನ ಕಳ್ಕೊಂಡು, ಹೆಂಡತಿನ ಕಳ್ಕೊಂಡು, ಆದ್ರೂ ನಮ್ಮ ಭಾರತಕ್ಕೆ ಬಂದು ಭಾರತದ ಜನಾಂಗೀಯ ಒಂದು ಹಿಂಸಾತ್ಮಕ ಇದು